ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಬಿಸಿಬೇಳೆ ಬಾತ್ ತಿಂಡಿನ ಬೆಳಗಿನ ತಿಂಡಿಗೆ ಮಾಡಿದ್ದೀನಿ. ಹಾಗೆ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳ್ಬಿಟ್ಟು ವಿಡಿಯೋನ ಪ್ರಾರಂಭ ಮಾಡಿದ್ದೀನಿ. ಬನ್ನಿ ಯಾವ ರೀತಿಯಾಗಿ ನಾನು ಬಿಸಿಬೇಳೆ ಬಾತ್ ಮಾಡಿದ್ದೀನಿ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಯಾರಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ಪಕ್ಕದಲ್ಲೇ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋನ ಬೇಗನೆ ನೋಡ್ಬೋದು ಫ್ರೆಂಡ್ಸ್. ಬನ್ನಿ ಹಾಗಾದರೆ ನಾನು ಏನೇನು ತರಕಾರಿ ಹಾಕಿ ನಾನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಕ್ಯಾರೆಟು, ಆಲೂಗಡ್ಡೆ, ಬೀನ್ಸು ಮತ್ತು ಟೊಮೊಟೊ, ಈರುಳ್ಳಿ ಇಷ್ಟನ್ನು ತೊಗೊಂಡು ನಾನು ಬಿಸಿಬೇಳೆ ಭಾತಕ್ಕೆ ತರಕಾರಿನ ತೊಗೊಂಡಿರೋದು. ಹಾಗೆ ನಾವು ಎಷ್ಟು ಬೇಕಾದರೂ ನಾವು ತರಕಾರಿನ ಯಾವ್ಯಾವ ತರಕಾರಿ ಇತ್ತೋ ಅದನ್ನು ಕೂಡ ನಾವು ಆ್ಯಡ್ ಮಾಡ್ಕೋಬೇಕು. ನನ್ನ ಹತ್ರ ಇದ್ದಷ್ಟನ್ನು ನಾನು ಹಾಕಿದ್ದೀನಿ. ಹಾಗೆ ನಾನು 1 ಕಪ್ಪು ಅಕ್ಕಿ ಮತ್ತು ಅದೇ ಮೆಜರ್ಮೆಂಟ್ ಇರೋ ಒಂದು ಕಪ್ಪಲ್ಲಿ ತೊಗರಿ ಬೇಳೆನ ನಾನು ತೊಗೊಂಡಿದ್ದೀನಿ. ಇದಕ್ಕೆ ಹೆಸರು ಬೇಳೆನೂ ಕೂಡ ಆ್ಯಡ್ ಮಾಡ್ತಾರೆ, ಬಟ್ ಅಷ್ಟು ಟೇಸ್ಟ್ ಬರಲ್ಲ. ಹಾಗಾಗಿ ತೊಗರಿ ಬೇಳೆಯನ್ನೇ ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಸಮ ಪ್ರಮಾಣದಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನು ಅಷ್ಟನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಇದು ತರಕಾರಿ ಮತ್ತು ಟೊಮೊಟೊ ಎಲ್ಲದನ್ನು ಕೂಡ ಇದಕ್ಕೆ ಒಟ್ಟಿಗೆ ಹಾಕಿಬಿಟ್ಟು ನಾವು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಒಂದು 4ರಿಂದ 5 ವಿಷಲ್ನ ಕೂಗಿಸ್ಕೊಳ್ತೀನಿ. ಯಾಕೆಂದರೆ ಚೆನ್ನಾಗಿ ಮೆತ್ತಗೆ ಬೇಯಬೇಕು. ಹಾಗಾಗಿ ಅಲ್ಲಿವರೆಗೂ ನಾನು ಇದನ್ನು ಚೆನ್ನಾಗಿ ಇದನ್ನು ವಿಷಲ್ ಕೂಗಿಸ್ಕೊಳ್ತೀನಿ. ತುಂಬ ಈಸಿ ರೆಸಿಪಿನೇ ಇದು. ಮನೆಯಲ್ಲೂ ಕೂಡ ಸಡನ್ನಾಗಿ ನಾವು ಯಾರಾದರೂ ಬಂದಿದ್ದರೆ ಅಥವಾ ಏನು ತಿಂಡಿ ಮಾಡಬೇಕು ಅಂತಿದ್ರೆ ಈ ರೀತಿಯಾಗಿ ಒಂದು ವೆರೈಟಿ ಆದಂತಹ ತಿಂಡಿ ಮಾಡಿದರೆ ತುಂಬಾ ಚೆನ್ನಾಗಿ ರುಚಿಯಾಗೂ ಕೂಡ ಇರುತ್ತೆ. ಹಾಗೆ ನಮಗೂ ಕೂಡ ಬಾಯೆಲ್ಲ ಕೆಟ್ಟಾಗ ಅನಿಸಿದರೆ, ಹಾಗೆ ಈ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಬಿಸಿಬೇಳೆ ಬಾತ್ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕೂಡ ತುಂಬ ದಿನ ಆಗಿತ್ತು ಅಂತ ಹೇಳ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಆಸೆಪಟ್ಟು ನಾನು ಈ ಬಿಸಿಬೇಳೆ ಬಾತನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಸ್ವಲ್ಪ ಒಂದು ಜಾರ್ ತೊಗೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ನಾನು ಹಸಿ ಕೊಬ್ಬರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಇಷ್ಟ, ನೀವು ಹಾಕ್ಕೊಂಡ್ರೆ ಹಾಕ್ಕೋಬೋದು, ಬಿಟ್ಟರೆ ಬಿಡ್ಬೋದು. ನನಗೆ ಸ್ವಲ್ಪ ಹಸಿ ಕೊಬ್ಬರಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಅಂತೇಳ್ಬಿಟ್ಟು ನಾನು ಹಸಿ ಕೊಬ್ಬರಿನ ಇದಕ್ಕೆ ಸ್ವಲ್ಪ ತುರ್ಕೊಂಡಿರೋದನ್ನು ನಾನು ಇದಕ್ಕೆ ಹಾಕಿ ಮಿಕ್ಸಿ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಇಷ್ಟನ್ನು ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ನೋಡಿ, ನಾನು 4 ವಿಷಲ್ ಕೂಗಿಸ್ಕೊಂಡಿದ್ದೆ ಯಾವ ರೀತಿಯಾಗಿ ಬೆಂದಿದೆ ಅಂತೇಳ್ಬಿಟ್ಟು. ಅರಿಶಿನನೂ ಕೂಡ ಹಾಕಿದ್ವಲ್ಲ, ಹಾಗೆ ಕಲರ್ ಕೂಡ ಚೇಂಜ್ ಆಗಿದೆ. ಹಾಗೆ ತರಕಾರಿ ಎಲ್ಲ ಮೇಲೆ ಇರ್ತಲ್ಲ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಅಷ್ಟರೊಳಗೆ ಇದು ಸ್ವಲ್ಪ ತಣ್ಣಗಾಗಿಬಿಡುತ್ತೆ. ಹಾಗಾಗಿ ಅದನ್ನು ಬಿಟ್ಟು ಒಗ್ಗರಣೆಗೆ ನಾವೀಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಹಾಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ, ದೊಡ್ಡ ಪಾತ್ರೆನೇ. ಯಾಕೆಂದರೆ ಅದನ್ನೆಲ್ಲ ಇದಕ್ಕೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಲ್ಲ, ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆನೇ ನಾನು ತೊಗೊಂಡಿದ್ದೀನಿ. ಹಾಗೆ ಎಣ್ಣೆ ಕಾಯೋಕ್ಕಿಟ್ಟಿದ್ದೀನಿ. ಅದರಲ್ಲೇ ನಾನು ಎಣ್ಣೆ ಕಾಯೋಕ್ಕಿಟ್ಟಿದ್ದೀನಲ್ಲ, ಅದರಲ್ಲೇ ಶೇಂಗಾ ಬೀಜ ಇರುತ್ತಲ್ಲ, ಅದನ್ನು ಕರೆದು ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಅದೇ ಎಣ್ಣೆಗೆ ಶೇಂಗಾ ಬೀಜನ ನಾನು ಸ್ವಲ್ಪ ಕರೆದು ಇಟ್ಕೊಳ್ತಾ ಇದ್ದೀನಿ ಪಕ್ಕಕ್ಕೆ. ನಾನು ಮೊದಲೇ ಹುಣಸೆ ಹಣ್ಣನ್ನು ನೆನೆ ಹಾಕಿಟ್ಟಿದ್ದೆ. ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು, ಹಾಗೆ ಇದಕ್ಕೆ ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ತೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಣಮೆಣಸಿನ್ಕಾಯಿ ಇದ್ದರೂ ಕೂಡ ಅಂತೇಳ್ಬಿಟ್ಟು ಅದನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ
ಹಿಂಗು ಕೂಡ ಆ್ಯಡ್ ಮಾಡ್ಕೊತಾರೆ. ನಮಗೆ ಹಿಂಗು ಅಷ್ಟು ಇಷ್ಟ ಆಗಲ್ಲ, ಹಂಗಾಗಿ ಹಿಂಗು ಬಿಟ್ಟು ನಾವು ಇಷ್ಟೇನ ನಾನು ಹಾಕ್ಕೊಂಡೆ ಒಗ್ಗರಣೆಗೆ. ಹಾಗೆ ಉದ್ದ ನಾನು ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊನ ನಾವು ಅದ್ರ ಜೊತೆಗೆ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಲ್ಲ, ಹಾಗಾಗಿ ಟೊಮೊಟೊ ಏನು ಹಾಕಲ್ಲ. ಹಾಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಸ್ವಲ್ಪ ಬಣ್ಣ ಹೋಗೋವರೆಗೂ, ಅಂದರೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಒಂದು 10 ನಿಮಿಷ ಮುಂಚೆನೇ ನಾನು ಇದನ್ನು ಹುಣಸೆ ಹಣ್ಣನ್ನು ನೆನೆ ಇಟ್ಟಿದ್ದೆ, ಹಾಗಾಗಿ ಈ ಹುಣಸೆ ಹಣ್ಣ ರಸನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಮಸಾಲೆ ಎಲ್ಲ, ಅದನ್ನು ಕೂಡ ಇದನ್ನೇ ಹಾಕ್ಕೊಂಡು, ಹಾಗೆ ನಾನು ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಹಾಕಿದ್ವಲ್ಲ, ನೋಡಿಕೊಂಡು ಒಂದು ಸ್ವಲ್ಪ ಖಾರನೇ ಇರಲಿ ಅಂತೇಳ್ಬಿಟ್ಟು ನಾನು ಒಂದು 2 ಚಮಚ ಖಾರದ ಪುಡಿ. ಹಾಗೆ ಇದಕ್ಕೆ ಮಸಾಲ ಬೇಕಲ್ಲ, ಮೇನ್ ಇದಕ್ಕೆ ನಾವು ಬಿಸಿಬೇಳೆ ಬಾತ್ ಮಾಡೋಕ್ಕೆ ಬಿಸಿಬೇಳೆ ಬಾತ್ ಪೌಡ್ರು ಬೇಕು. ಅದಕ್ಕೆ ನಾನು MTR ಅವರ ಬಿಸಿಬೇಳೆ ಬಾತ್ ಪೌಡ್ರು ಪ್ಯಾಕೆಟ್ ತೊಗೊಂಡಿದ್ದೆ. ಒಂದು 10 ರೂಪಾಯಿ ಪ್ಯಾಕೆಟ್ನ ನಾನು ತೊಗೊಂಡಿದ್ದೆ. ಅದನ್ನು ಯೂಸ್ ಮಾಡಿ ಬಿಸಿಬೇಳೆ ಬಾತನ್ನ ನಾನು ಮಾಡ್ತಾಯಿದ್ದೀನಿ. ಮನೆಯಲ್ಲೂ ಕೂಡ ಮಾಡ್ಕೋಬೋದು. ಬಿಸಿಬೇಳೆ ಬಾತ್ ಪೌಡ್ರು ತುಂಬಾ ಈಸಿ. ಬಟ್ ನಾವಿಲ್ಲಿ ಪ್ಯಾಕೆಟನ್ನು ತರಿಸ್ಕೊಂಡಿದ್ದೀನಿ, ಪ್ಯಾಕೆಟ್ ಪೌಡ್ರು. ಇದು ಕೂಡ ಚೆನ್ನಾಗಿ ಬರುತ್ತೆ, MTR ಅವ್ರದ್ದು. ಇದನ್ನು ನಾನು ಯೂಸ್ ಮಾಡಿ ಇವತ್ತು ಬಿಸಿಬೇಳೆ ಬಾತ್ ಮಾಡಿರೋದು. ನೋಡಿ, ಒಂದು ಪ್ಯಾಕೆಟ್ ಫುಲ್ ನಾನು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ನಾವೇನು ಅದನ್ನು ಅನ್ನ ಕೂಗಿಸ್ಕೊಂಡಿರ್ತೀವಲ್ಲ, ವಿಷಲ ತರಕಾರಿ ಎಲ್ಲ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ನೀರು ಬೇಕಾದರೆ ನೀರು ಹಾಕ್ಕೊಂಡು ಆಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು. ಸ್ವಲ್ಪ ಉಪ್ಪು ನೋಡಿಕೊಂಡು, ಉಪ್ಪು ಸ್ವಲ್ಪ ಹಾಕಿರ್ತೀವಲ್ವ ನಾವು, ಆಮೇಲೆ ಬೇಕಾದರೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಂಡು. ನೋಡಿರಿ, ಈ ರೀತಿಯಾಗಿ ಆಗಿದೆ ನಮ್ಮ ಬಿಸಿಬೇಳೆ ಬಾತ್. ಇದ್ರ ಜೊತೆ ಏನು ಅಂದರೆ ಶೇಂಗಾ ಬೀಜ ಕರೆದಿಟ್ಕೊಂಡಿದ್ವಲ್ಲ ಅದು, ಮತ್ತು ಕೊತ್ತಂಬರಿ ಸೊಪ್ಪು ಮೇಲ್ಗಡೆ, ಹಾಗೆ ಸಣ್ಣ ಕೆಚ್ಚಿರೋ ಈರುಳ್ಳಿ, ಹಾಗೆ ಬೂಂದಿ ಖಾರ ಇರುತ್ತಲ್ವ, ಅದು ಸಣ್ಣ ಖಾರ ಇರುತ್ತಲ್ವ, ಗುಳಿಗೆ ಖಾರ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಅದು ಮನೇಲಿ ಯಾವುದಾದ್ರೂ ಖಾರ ಇದ್ದರೆ ಅದನ್ನು ಕೂಡ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮನೇಲೊಮ್ಮೆ ನೀವು ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.